ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಓ ಯೇಸುವಿನ ಪವಿತ್ರ ಹೃದಯವೇ, ಸಂತ ಕನ್ಯಾಮರಿಯಮ್ಮನವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು, ವಿದ್ಯಾಭ್ಯಾಸವನ್ನು, ಪ್ರಯಾಣವನ್ನು, ಇಂದಿನ ಅನುಭವಗಳನ್ನು, ಆರೋಗ್ಯವನ್ನು, ನನ್ನ ಕುಟುಂಬದ ಸದಸ್ಯರನ್ನು, ಬಂಧು ಮಿತ್ರರನ್ನು, ನೆರೆಹೊರೆಯವರನ್ನು, ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ. ನಾನು ಆಡುವ ಮಾತು, ಮಾಡುವ ಆಲೋಚನೆಗಳು, ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ. ಇಂದಿನ ದಿನ ನಿಮ್ಮ ಸುರಕ್ಷತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ. ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ. ಆಮೇನ್. ಸ್ನೇಹಿತರೆ, ನಾವಿಂದು ದೇವದೂತರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಸಂತ ಯೋಹಾನನು ಬರೆದ ಸುಸಂದೇಶದಿಂದ ವಾಚನ. ಯೇಸು ತನ್ನ ಕಡೆಗೆ ಬರುವ ನತಾನೇಲನನ್ನು ಕಂಡು ಅವನ ವಿಷಯವಾಗಿ, ಇಗೋ, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂದನು. ನತಾನೇಲನು, ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದ್ದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದೆನು ಎಂದನು. ಅದಕ್ಕೆ ನತಾನೇಲನು, ಗುರುವೇ, ನೀನು ದೇವಕುಮಾರನು ಸರಿ, ನೀನೇ ಇಸ್ರಾಯೇಲಿನ ಅರಸನು ಎಂದನು. ಅದಕ್ಕೆ ಯೇಸು, ಆ ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದೆನೆಂದು ಹೇಳಿದ ಮಾತ್ರಕ್ಕೆ ನೀನು ನಂಬುತ್ತೀಯೋ? ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ ಎಂದನು. ಇದಲ್ಲದೆ ಅವನಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಚಿಂತನೆ: ದೇವದೂತರು ಮನುಷ್ಯಕುಮಾರನ ಮೇಲೆ ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೀವು ನೋಡುವಿರಿ. ಯೇಸು ಸ್ವರ್ಗ ಮತ್ತು ಭೂಮಿಯ ನಡುವೆ ಇರುವ ಸೇತುವೆಯಾಗಿದ್ದಾರೆ. ದೇವರ ಮತ್ತು ಮನುಷ್ಯರ ನಡುವಿನ ಸಂಬಂಧ ಅವರ ಮೂಲಕ ಇನ್ನಷ್ಟು ಹತ್ತಿರವಾಗಿದೆ. ನಮ್ಮ ಅವಶ್ಯಕತೆಗಳಲ್ಲಿ ನಮಗೆ ಸಹಾಯಕರಾಗಿ ಮತ್ತು ಆಪತ್ಕಾಲದಲ್ಲಿ ರಕ್ಷಣೆಗಾಗಿ ದೇವರು ತಮ್ಮ ದೂತರನ್ನು ಕಳುಹಿಸುತ್ತಾರೆ. ಮಿಖಾಯಲ್ ದೂತರು ಸೈತಾನನ ವಿರುದ್ಧ ಹೋರಾಡಿ ನಮ್ಮನ್ನು ರಕ್ಷಿಸುತ್ತಾರೆ. ಗಬ್ರಿಯೇಲ್ ದೂತರು ದೇವರ ಸುವಾರ್ತೆಯನ್ನು ಸಾರುವ ಮತ್ತು ದೇವರ ಸಂದೇಶವನ್ನು ನಮಗೆ ತಿಳಿಯಪಡಿಸುವ ದೂತರಾಗಿದ್ದಾರೆ. ರಫಾಯಲರು ಮಾರ್ಗದರ್ಶಕರು, ಗುಣಪಡಿಸುವವರು ಆಗಿದ್ದಾರೆ. ಹೀಗೆ ದೇವರ ಪ್ರೀತಿಯನ್ನು ಅನುಭವಿಸಲು ದೇವದೂತರು ನಮಗೆ ಸಹಾಯ ಮಾಡುತ್ತಾರೆ. ಮರಿಯ ಮಾತೆಗೆ ಮಂಗಳವಾರ್ತೆಯನ್ನು ಸಾರಿದ ದೂತರು, ಗೆತ್ಸೆಮನೆಯಲ್ಲಿ ಯೇಸುವನ್ನು ಸಂತೈಸಿದ ದೂತರು ನಮ್ಮೊಂದಿಗೂ ಸಹ ಇರಲಿ ಎಂದು ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ನಮ್ಮ ಜೀವನದ ಮತ್ತು ಮರಣದ ಸಮಯದಲ್ಲಿ ನಮಗೆ ಸಹಾಯಕರಾಗಿ ಮತ್ತು ಸಂಕಷ್ಟದ ಅಥವಾ ಆಪತ್ತಿನ ಸಮಯದಲ್ಲಿ ನಮ್ಮನ್ನು ರಕ್ಷಿಸಲು ನೀವು ದೇವದೂತರನ್ನು ಕಳುಹಿಸುತ್ತೀರಿ. ಅದಕ್ಕಾಗಿ ಸ್ತೋತ್ರ ತಂದೆಯೇ. ಅದೇ ದೇವದೂತರ ಸಹಾಯದಿಂದ ನಿಮ್ಮ ವಾಕ್ಯವನ್ನು ಆಲಿಸಿ ಅದರಂತೆ ನಡೆಯಲು ನಮ್ಮ ಮನಸ್ಸು ಮತ್ತು ಹೃದಯಗಳನ್ನು ತೆರೆಯಿರಿ. ಬಲಹೀನತೆಯಿಂದ ನಾವು ತಪ್ಪು ಮಾರ್ಗದಲ್ಲಿ ನಡೆದಲ್ಲಿ ನಿಮ್ಮ ದೂತರ ಮೂಲಕ ಸರಿಯಾದ ಮಾರ್ಗದರ್ಶನ ನಮಗೆ ಸಿಗುವಂತೆ ಕರುಣಿಸಿರಿ. ಕಷ್ಟದ ಸಮಯದಲ್ಲಿ ಎಲ್ಲರೂ ನಮ್ಮನ್ನು ಕೈಬಿಟ್ಟು ನಾವು ಏಕಾಂಗಿಯಾಗುವಾಗ ನಿಮ್ಮ ದೂತರು ನಮ್ಮ ಬಳಿ ಇದ್ದು ನಮ್ಮನ್ನು ಸಂತೈಸಿ ನಮ್ಮ ಹೃದಯ ವೇದನೆಗಳನ್ನು ಗುಣಪಡಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.